ದೀರ್ಘವಾಗಿ ವಿಚಾರ ಮಾಡಿ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿರುವ ಒಂದು ಬಜೆಟ್ ಇದು. ಮುಖ್ಯವಾಗಿ ಹಳೆಯ ಕಾಲದಲ್ಲಿ ಎಷ್ಟೋ ರೈಲ್ವೆ ಮಿನಿಸ್ಟರ್ಸ್ ಬಂದಿದ್ದಾರೆ. ವಿಚಾರ ಏನಿತ್ತು? ಇದು ಮಾಸ್ ಟ್ರಾನ್ಸಿಟ್ ಸಿಸ್ಟಮ್. ಜನತೆಗೆ ಪ್ಯಾಸೆಂಜರ್ ಟಿಕೆಟ್ ಬೆಲೆ ಏನು, ಫ್ರೈಟ್ ಚಾರ್ಜ್ ಏನು, ಇಷ್ಟು ಮಾತ್ರ ನಿರ್ಣಯ ಮಾಡೋ ಒಂದು ಸಾಧನೆ ಈ ಬಜೆಟ್ ಅಂತ. ಹೌದು, ಮೊದಲಿತ್ತು. ರೇಟ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಷ್ಟೇ ಕೇಳೋದು. ಫ್ರೈಟ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ, ಪ್ಯಾಸೆಂಜರ್ ಟಿಕೆಟ್ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ, ಇಷ್ಟೇ ನೋಡ್ತಾ ಇದ್ವಿ ಬಜೆಟ್ ಅಲ್ಲಿ ಇದುವರೆಗೆ. ಈ ಒಂದು ಬಜೆಟ್ ಅಲ್ಲಿ ಮಾತ್ರ ನಾವು ದೀರ್ಘವಾಗಿ ವಿಚಾರ ಮಾಡಿ ಎಲ್ಲ ಸಬ್ಜೆಕ್ಟ್ನು ನಾವು ಅದರಲ್ಲಿ ತಂದು ಅದರಲ್ಲಿ ಏನು ಮಾಡಬಹುದು ಅಂತ ಸದಾನಂದ ಗೌಡರವರು ಹೇಳಿದ್ದಾರೆ. ಉದಾಹರಣೆಗೆ ಕ್ಲೆನ್ಲಿನೆಸ್, ಅವ್ರು ಹೇಳೋದು 40% ಮೋರ್ ಬಜೆಟ್ ಫಾರ್ ಕ್ಲೀನ್ಲಿನೆಸ್ ಅಂಡ್ ಮೇಂಟೆನೆನ್ಸ್. ಎಸ್, ಬಯೋ ಟಾಯ್ಲೆಟ್, ಆರೋ ವಾಟರ್ ಇನ್ಸೈಡ್ ದ ಟ್ರೈನ್. ನಮಗೆ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆ ಶುದ್ಧ ಕುಡಿಯುವ ನೀರು ಟ್ರೈನ್ ಅಲ್ಲಿ ಇಲ್ಲಿ ತನಕ ಸಿಕ್ಕಿದ್ದು ನಾವು ನೋಡಿಲ್ಲ. ಆಮೇಲೆ ಟ್ರೈನ್ ಅಲ್ಲಿ ಅವ ಸುದೀರ್ಘ ಪ್ರಯಾಣ ಅಥವಾ ಸಣ್ಣ ಪ್ರಯಾಣನೇ ಮಾಡಬರ್ಲಿ, ಅವ ಡೆಟಾಲ್ ಹಾಕಿ ಸ್ನಾನ ಮಾಡಿ ಒಳಗೆ ಬರಬೇಕು. ಆ ಪರಿಸ್ಥಿತಿ ಇದೆ ನಮ್ದು ನಿಜವಾಗ್ಲೂ, ಅದ್ರಲ್ಲಿ ಎರಡು ಮಾತಿಲ್ಲ. ಓಕೆ, ಅವರು ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. 50 ಸ್ಟೇಷನ್ಗಳಲ್ಲಿ ನಾವು ಪ್ರೈವೇಟ್ ಮೇಂಟೆನೆನ್ಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡ್ತೀವಿ, ಪ್ರೈವೇಟ್ ಆಗಿ ಮಾಡ್ಕೊಳ್ಳಕ್ಕೆ ಅದಕ್ಕೆ ದುಡ್ಡು ಕೊಡ್ತೀವಿ. ಫುಡ್, ಪ್ಯಾಕೇಜ್ ಫುಡ್, ಟಾಪ್ ಕ್ಲಾಸ್ ಫುಡ್ ಕೊಡ್ತೀವಿ. ಇದು ಕ್ಲೀನ್ಲಿನೆಸ್ ವಿಚಾರ. ಸೆಕ್ಯೂರಿಟಿ 1700 ಕೋಟಿ ಈ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್ ನ ಯಾವುದನ್ನು ಈಗ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್ ಇರಲ್ಲ. ಓಕೆ, ಎಸ್, ಫೈನ್. ನೀವು ಹೇಳೋ ಪ್ರಕಾರ ಬಹಳ ಅತ್ಯುತ್ತಮವಾಗಿರುವಂತ ಒಂದು ಬಜೆಟ್. ಇನ್ನು ಒಂದೇ ಒಂದು ಮಾಡರ್ನೈಸೇಷನ್. ಓಕೆ, ಈ ಟಿಕೆಟಿಂಗ್ 1,20,000 ಜನ ಒಂದೇ ಸಲ ಟಿಕೆಟಿಂಗ್ ಮಾಡಿದ್ರೇನು ಆ ಇದು ವೆಬ್ಸೈಟ್ ಇಲ್ಲಿ ತನಕ ಇಲ್ಲಿ ತನಕ 4,000-5,000 ಜನ ಮಾಡಿದ್ರೆ ಮುಗಿದೋಯ್ತು. ಒಂದು ಟ್ರೈನ್ ಕೆಳಗೆ ಮಲ್ಕೋಬೇಕು. ERP, ಪೇಪರ್ಲೆಸ್ ಆಫೀಸ್, ಟೆಂಪರೇಚರ್ ಕಂಟ್ರೋಲ್ಡ್ ವ್ಯಾಗನ್ಸ್ ಫಾರ್ ಫುಡ್ಸ್ ಅಂಡ್ ವೆಜಿಟೇಬಲ್ಸ್ ಮೊದಲು ಇರ್ಲೇ ಇಲ್ಲ. ಯಾವ ರೀತಿನಲ್ಲಿ ತಪ್ಪು ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಖಾದೀಕರಣ ಆಗ್ಲೇಬೇಕು. ಈಗ ಮೆಟ್ರೋ ರೈಲು ಖಾದೀಕರಣದ ಇದರಲ್ಲೇ PPP ಮಾಡಲಲ್ಲೇ ನಡೀತಾ ಇರೋದು. ಎಲ್ಲ ಏರ್ಪೋರ್ಟ್ಗಳು PPP ಮಾಡಲಲ್ಲೇ ನಡೀತಾ ಇರೋದು. ಮುಂದಿನ ಗವರ್ಮೆಂಟ್ ಡಿಫೆನ್ಸ್ ಅಲ್ಲಿ ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಮೋದಿ ಹೇಳಿದ್ದಾರೆ. ನ್ಯಾಷನಲ್ ಹೈವೇಸ್ ಪ್ರೈವೇಟ್ ಮಾಡಿ ಈಗ ಸಾಹೇಬ್ರು ಹೇಳಿದ್ರು ಬ್ಯಾಂಗ್ಳೂರಿಂದ ಹುಬ್ಳಿಗೆ ಹೋಗಕ್ಕೆ 1,230 ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ ಟೋಲ್ ಫೀ ಅಂತ ಹೇಳ್ತಾರೆ. ಬ್ಯಾಂಗ್ಳೂರಿಂದ ಚೆನ್ನೈ ಹೋಗಕ್ಕೆ 600 ರೂಪಾಯಿ ಕೊಡಬೇಕು. ಈ ರೀತಿನಲ್ಲಿ ಖರ್ಚು ಆಗ್ತಾನೇ ಇದೆ. ನಾವು ಒಳ್ಳೆ ಫೆಸಿಲಿಟೀಸ್ ಕೊಡಬೇಕಾದ್ರೆ ಅದರಲ್ಲಿ ತಂತ್ರಜ್ಞಾನ ಯಾರಿಗಿದೋ ಅವ್ರ ಕೈಯಲ್ಲಿ ಕೆಲಸ ಕೊಡಬೇಕು. ಮೋದಿ ಕ್ಲಿಯರ್ ಹೇಳಿದ್ದಾರೆ, ಲೆಸ್ ಗವರ್ಮೆಂಟ್ ಮೋರ್ ಎಫಿಷಿಯಂಟ್ ಗವರ್ಮೆಂಟ್ ಅಂತ. ಆ ರೀತಿನಲ್ಲೇ ಬಜೆಟ್ ಈ ದುಡ್ಡು ತಿನ್ನುವುದು ವಿಚಾರದಲ್ಲಿ ಒಂದು ಪ್ರಾಮಿನೆಂಟ್ ಲೀಡರು ಒಂದು ಮಾತು ಹೇಳಿದ್ದಾರೆ. ಏನಂದ್ರೆ, ಈ ಸಂಬಂಧ ದೇಶದಲ್ಲಿ ಏನೇನು ಪ್ರಾಜೆಕ್ಟ್ಗಳು ನಾವು ತಗೊಳ್ತೀವೋ, ಏನೇನು ಬಜೆಟ್ಗಳು ನಾವು ಹಾಕಿರ್ತೀವೋ ಅದರಲ್ಲಿ 1 ರೂಪಾಯಿನಲ್ಲಿ 15 ಪೈಸಾನೆ ಇಂಟೆಂಡೆಡ್ ಪರ್ಪಸ್ಗೆ ಹೋಗುತ್ತೆ ಅಂತ ಹೇಳಿದ್ರು. ಎಂದ್ರೆ ಒಂದೇ ನಿಮಿಷ, ರಾಜೀವ್ ಗಾಂಧಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 60 ವರ್ಷ ಇಂಪ್ರೂವ್ ಮಾಡಕ್ಕೆ ರಾಜ್ಯಕ್ಕೆ ಸರಿ ಸರ್. ಈಗಲೂ ಕೂಡ ನರೇಂದ್ರ ಮೋದಿ ಅವರ ಹೇಳಿಕೆ ನೀಡಿರೋದಷ್ಟೇ. ನಾವು ಇನ್ನೂ ನಾವು ನಿರೀಕ್ಷೆ ಮಾತ್ರ.